ಹಲೋ ಫ್ರೆಂಡ್ಸ್, ಇವತ್ತು ನಾವು ತಮಿಳ್ನಾಡಲ್ಲಿದ್ದೀವಿ. ಅಲ್ಲಿ ಒಂದು ಲಾಡ್ಜಲ್ಲಿ ಉಳ್ಕೊಂಡಿದ್ದು, ಅಲ್ಲಿ ಸ್ಟೇ ಆಗೋಣ ಅಂತ. ಇವಾಗ ನಾನು ನನ್ನ ತಂಗಿ ಲಿಫ್ಟಲ್ಲಿ ಹೋಗೋಣ ಅಂದರೆ ಆ ಲಿಫ್ಟು ಓಪನ್ನೇ ಆಗಲಿಲ್ಲ. ಅದಕ್ಕೆ ನಾವು ಮೆಟ್ಲಲ್ಲೇ ಹೋದು. ಮತ್ತು ಇಲ್ಲಿ ಲಿಫ್ಟ್ ಹೊತ್ತದು ಆ್ಯಕ್ಚುಲಿ ಪವರ್ ಹೋಗಿತ್ತು, ಅದಕ್ಕೆ ಇಲ್ಲಿ ಬೇರೆದೇ ಲಿಫ್ಟ್ ಇತ್ತು. ಇದು ಓಪನ್ ಆಯಿತು, ಸೊ ನಾವು ಇಲ್ಲಿ ಬಂದು ಲಿಫ್ಟಿಂದ ಇವಾಗ ನಾವು ನಮ್ಮ ರೂಮ್ ಹತ್ರ ಹೋಗ್ತಿದ್ದೋ. ಹಾಗೆ ಇಲ್ಲಿ ಇವಾಗ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಬೋಟಿಂಗಿಗೆ, ಅಂದರೆ ಶಿಪ್ಪಲ್ಲಿ ಹೋಗ್ತಿರೋದು ನಾವು. ಅದಕ್ಕೆ ತುಂಬ ಲೈನ್ ಇತ್ತು ಫ್ರೆಂಡ್ಸ್. ನಾನು ನನ್ನ ತಂಗಿ ಇಬ್ಬರು ಒಂದು ಶಂಕ ಏನೇನೋ ಇಬ್ಬರು ಮ್ಯಾಚಿಂಗ್ ಥಿಂಗ್ಸ್ ತಗೊಂಡು. ಇಲ್ಲಿ ನೋಡಿ ಫ್ರೆಂಡ್ಸ್, ಅಲ್ಲೇ ಕೌಂಟರು, ಟಿಕೆಟ್ ಕೌಂಟರ್. ಹಾಗೆ ನಾವಿಲ್ಲಿ ನಡ್ಕೊಂಡು ಬಂದು ಅಲ್ಲೇ ನೋಡಿ ಶಿಪ್ ಅಲ್ಲೇ ಇದೆ. ಮತ್ತು ನಾನೊಂದು ಪಾಪಿಟ್ ತೊಗೊಂಡೆ. ಇವಾಗ ನಾವು ಸೇಫ್ಟಿದು ಹಾಕೋಬಿಟ್ಟು ನಾವು ಶಿಪ್ ಮೇಲೆ ಕೂತ್ಕೊಂಡು ನಾನು ಲಾಸ್ಟಿಗೆ ಹೋಗ್ಬಿಟ್ಟಿದ್ದೆ ಫ್ರೆಂಡ್ಸ್. ನನಗೆ ಆ್ಯಕ್ಚುಲಿ ಕಿಟಕಿ ಪಕ್ಕ ಇದ್ದರೆ ಎಷ್ಟು ಚೆನ್ನಾಗಿರೋದು ಅನ್ನಿಸ್ತು. ಇಲ್ಲಿ ಸ್ಲೋ ಆಗಿ ಹೋಗಿದ್ದಕ್ಕೆ ಅದು ಲಾಸ್ಟಿಗೆ ಆಗೋಯ್ತು. ಹಾಗೆ ವೀಡಿಯೋ ಮಾಡ್ತಿದ್ದೆ. ನಾನು ನನ್ನ ತಂಗಿ ಬೇರೆ ಆಗಿಬಿಟ್ಟು ಫ್ರೆಂಡ್ಸ್. ಅವಳು ಮುಂದೆ ಇದ್ದು ನಾನು ಹಿಂದೆ ಇದ್ದೆ. ನಾವು ಇಲ್ಲಿ ಬಾಹುಬಲಿ ಸ್ಟ್ಯಾಚ್ಯೂನ ನೋಡೋಣ ಅಂತ ಬಂದಿದ್ದೋ. ಮತ್ತು ವಿವೇಕಾನಂದ ರಾಕ್ ಮೆಮೋರಿಯಲ್, ಅಂದರೆ ರಾಕಿಂದ ಮಾಡಿರೋದು. ಇಲ್ಲೇ ಕೂತ್ಕೊಂಡು ರೆಸ್ಟ್ ಆದ ನಂತರ ನಾವು ಮುಂದೆ ಹೋಗ್ತಿದ್ದೋ. ಇಲ್ಲಿ ಹತ್ಬಿಟ್ಟು ನಾವು ವಿವೇಕಾನಂದದು ದೇವಸ್ಥಾನ ಎಲ್ಲ ಏನೇನೋ ಇತ್ತು ಫ್ರೆಂಡ್ಸ್, ಅದನ್ನು ನೋಡ್ದೋ. ತುಂಬ ಚೆನ್ನಾಗಿರೋ ಪ್ಲೇಸು. ಅಲ್ಲಿ ನೋಡಿ, ಇವಾಗ ನಾವು ಹೋಗ್ತಿರೋದೆಲ್ಲ ಅಂದರೆ ಬಾಹುಬಲಿ ಸ್ಟ್ಯಾಚು ಇರೋದು ತಮಿಳ್ನಾಡಿನಲ್ಲಿ. ನೋಡಿ, ಇಲ್ಲಿ ಗ್ಲಾಸ್ ಮೇಲೆ ಹೋಗ್ಬೇಕಾದ್ರೆ ನಮ್ಮ ಅಮ್ಮಂಗೆ ತುಂಬ ಭಯ ಆಗ್ತಿತ್ತು ಫ್ರೆಂಡ್ಸ್. ಅಲ್ಲಿ ಅದು ಕೂಡ ವಾಟರು ಈ ಥರ ಮೇಲ್ಮೇಲೆ ಬರ್ತಿರೋದು ಎಲ್ಲ ಬರ್ತಿತ್ತು. ನಾನು ಹಾಗೆ ಒಂದು ಸ್ಟೈಲ್ ವಾಕ್ ಮಾಡ್ಕೊಬರೋಣ ಅಂತ ಬಂದೆ. ಅಂತರೂ ಅದು ಚೆನ್ನಾಗಿ ಬರಲಿಲ್ಲ ಫ್ರೆಂಡ್ಸ್, ಏನು ಮಾಡೋದು. ನನ್ನ ಸ್ಟೈಲ್ ವಾಕ್ ಮುಗೀತು. ಹೀಗೆ ನಾನು ನಿಮಗೆ ನೇಚರ್ನ ಎಂಜಾಯ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಒಂದು ವಾಚ್ ತಗೊಂಡೆ, ಅದು ಬರೀ 100 ರೂಪೀಸಿಗಿತ್ತು. ಅದಕ್ಕೆ ಇದೇ ಬಾಹುಬಲಿ ಸ್ಟ್ಯಾಚು. ಇವಾಗ ನಾವು ಟ್ರಿಪ್ಪಲ್ಲಿ ಡಿಸ್ಕೋ ಇಲ್ಲ ಅಂದರೆ ಸುಮ್ಮನೆ ಬಸ್ಸಿಗೆ ಬಂದುಬಿಟ್ಟು ಡಿಸ್ಕೋ ಡ್ಯಾನ್ಸ್ ಮಾಡಿದೋ ಫ್ರೆಂಡ್ಸ್. ಇದಾಗಿತ್ತು ನನ್ನ ತಮಿಳ್ನಾಡು ಟ್ರಿಪ್. ಬಾಯ್ ಫ್ರೆಂಡ್ಸ್.